ಆತ್ಮೀಯ BA ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು ಯಂಗುವನ ಪುಂಗಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಒಂದು ಈ ಲೇಖಕರ ಪರಿಚಯದ ಬಗ್ಗೆ ಒಂದಿಷ್ಟು ಅಧ್ಯಯನವನ್ನು ಮಾಡೋಣ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಹಾಗೂ ಲೇಖಕರ ಪರಿಚಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಲೇಖಕರ ಪರಿಚಯ. KP ಪೂರ್ಣಚಂದ್ರ ತೇಜಸ್ವಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಸಣ್ಣ ಕಥಾ ಪ್ರಪಂಚಕ್ಕೆ ಹೊಸ ಆಯಾಮವನ್ನು ಕೊಟ್ಟವರು. ರಾಷ್ಟ್ರಕವಿ ಕುವೆಂಪು ಅವರ ಹಿರಿಯ ಮಗನಾದ ಇವರು ಕಥೆಗಾರ ಮತ್ತು ಪ್ರಸಿದ್ಧ ಕಾದಂಬರಿಕಾರ. ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ 8ನೇ ಆಗಸ್ಟ್ 1938ರಲ್ಲಿ ಕುವೆಂಪು ಮತ್ತು ಹೇಮಾವತಿಯವರ ಹಿರಿಯ ಮಗನಾಗಿ ಜನಿಸಿದರು. ಕನ್ನಡ ವಿಷಯದಲ್ಲಿ BA ಮತ್ತು MA ಪದವಿಗಳನ್ನು ಪಡೆದರು. ವಿದ್ಯಾವಂತರಾದರೂ ನೌಕರಿಯನ್ನು ಬಯಸದೆ ಚಿಕ್ಕಮಗಳೂರಿನ ಮೂಡಿಗೆರೆಯ ಪರಿಸರದಲ್ಲಿ ಕೃಷಿ ಕಾಯಕವನ್ನು ಕೈಗೊಂಡರು. ವೃತ್ತಿ ಕೃಷಿಕತನವಾದರೆ ಪ್ರವೃತ್ತಿ ಸಾಹಿತ್ಯ ಸೃಷ್ಟಿಯಾಯಿತು. ಸಂಪ್ರದಾಯ ಮತ್ತು ಪರಂಪರೆಗಳ ವಿರೋಧವಾಗಿ ವೈವಾಹಿಕ ಸಂಬಂಧ ಬೆಳೆಸಿಕೊಂಡರು. ನವೋದಯ, ನವ್ಯ ಬಂಡಾಯ ಸಾಹಿತ್ಯಗಳ ಅವಧಿಯಲ್ಲಿ ಸಾಹಿತ್ಯ ಕೃಷಿ ಬೆಳೆಸಿದರು. ತಮ್ಮದೇ ಆದ ಮೌಲ್ಯಗಳ ದೃಷ್ಟಿ ಮತ್ತು ಅಭಿವ್ಯಕ್ತಿಯ ಮಾರ್ಗವನ್ನು ಕಂಡುಕೊಂಡರು. ಕತೆ, ಕವನ, ಕಾದಂಬರಿ, ಪ್ರವಾಸ ಕಥನ, ವ್ಯಕ್ತಿ ಚಿತ್ರಣಗಳಲ್ಲಿ ತಮ್ಮ ಅತ್ಯುತ್ತಮ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಸ್ವರ್ಗ ಲಹರಿ ಮತ್ತು ಇತರ ಕವನಗಳು ಕವನ ಸಂಗ್ರಹವಾಗಿವೆ. ಯಮಳ ಪ್ರಶ್ನೆ ನಾಟಕ ಕೃತಿಯಾಗಿದೆ. ಹುಲಿಯೂರಿನ ಸರಹದ್ದು, ಅಬಚೂರಿ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು ಇವು ಕಥಾ ಸಂಗ್ರಹಗಳಾಗಿವೆ. ಸ್ವರೂಪ ನಿಗೂಢ ಮನುಷ್ಯರು ಮಿಡತೆಗಳಾಗಿವೆ. ಕಾರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ಇವು ಕಾದಂಬರಿಗಳಾಗಿವೆ. ಇವಲ್ಲದೆ ಅಲೆಮಾರಿಯ ಅಂಡಮಾನ್, ಮಹಾನದಿ ನೈಲ್ ಪ್ರವಾಸ ಕಥನಗಳಾಗಿವೆ. ಇವಲ್ಲದೆ ಪರಿಸರ ಕಥೆ, ವ್ಯಕ್ತಿವಿಶಿಷ್ಟ ಸಿದ್ಧಾಂತ, ಮಿಂಚುಳ್ಳಿ, ಹಕ್ಕಿಪುಕ್ಕ, ಪೆಸಿಫಿಕ್ ದ್ವೀಪಗಳು, ನೆರೆಹೊರೆಯ ಗೆಳೆಯರು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪೂಚಂತೆ ಎನ್ನುವ ತಮ್ಮ ಸಂಕ್ಷಿಪ್ತ ನಾಮದಿಂದ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಇವರು ಚಿರಪರಿಚಿತರಾಗಿದ್ದಾರೆ. ಇವರ ಅಬಚೂರಿನ ಪೋಸ್ಟ್ ಆಫೀಸು ಕತೆ ಚಲನಚಿತ್ರವಾಗಿ ಪ್ರಾಂತೀಯ ಶ್ರೇಷ್ಠ ಚಲನಚಿತ್ರ ಪುರಸ್ಕಾರವನ್ನು ಪಡೆದಿದೆ. ತರಬನ ಕತೆ ಚಲನಚಿತ್ರವಾಗಿ ರಾಷ್ಟ್ರಮಟ್ಟದ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಚಿದಂಬರ ರಹಸ್ಯ ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ದೊರೆತಿವೆ. ಕರ್ನಾಟಕದ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯು 1984ರಲ್ಲಿ ಇವರಿಗೆ ದೊರೆತಿದೆ. ಪ್ರಸ್ತುತ ಯಂಗುವನ ಪುಂಗಿ ಕಥೆಯನ್ನು ಇವರ ಪರಿಸರ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಯಂಗುವನ ಪುಂಗಿ ಕಥೆ ಮತ್ತು ಪರಿಸರಕ್ಕೆ ಬರುವ ಎಲ್ಲರನ್ನೂ ಸಾಗುತ್ತದೆ, ವಿವರಿಸಿ. ಪ್ರಶ್ನೆ 2. ಯಂಗುವನ ಪುಂಗಿ ಕಥೆಯಲ್ಲಿ ಪುಂಗಿಯೇ ಪ್ರಧಾನ ಪಾತ್ರ ವಹಿಸುತ್ತದೆ, ಈ ಮಾತನ್ನು ವಿವರಿಸಿ. ಪ್ರಶ್ನೆ 3. ಯಂಗುವನ ಪುಂಗಿಯ ಸುತ್ತಲೇ ಕಥೆ ಗಿರಿಕಿ ಹೊಡೆಯುತ್ತದೆ, ಈ ಮಾತನ್ನು ವಿವರಿಸಿ. ಪ್ರಶ್ನೆ 4. ನಿರೂಪಕ ಹಾಗೂ ಯಂಗುವ ಇವರು ಭೇಟಿಯಾಗುವ ಪ್ರಸಂಗಗಳನ್ನು ಕುರಿತು ವಿವರಿಸಿ. ಪ್ರಶ್ನೆ 5. ಯಂಗುವನ ಹೆಂಡತಿ ಸಾವಿಗೂ ದಾಸರ ಹಾವೇ ಕಾರಣವಿರಬಹುದು, ನಿರೂಪಕನ ಸಂದೇಹದೊಂದಿಗೆ ಕಥೆಯನ್ನು ವಿಶ್ಲೇಷಿಸಿ. ಪ್ರಶ್ನೆ 6. ಯಂಗುವ, ಹಾವು ಮತ್ತು ನಿರೂಪಕ ಇವರ ಮಧ್ಯದ ವಿಚಾರಗಳನ್ನು ಕಥೆಯಿಂದ ಪರಿಶೀಲಿಸಿರಿ. ಪ್ರಶ್ನೆ 7. ಯಂಗುವನ ಪುಂಗಿ ಕಥೆಯ ಮೂಲಕ ಯಂಗುವನ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ. ಪರಿಸರ ಅನ್ವೇಷಣೆಯೇ ತೇಜಸ್ವಿಯವರ ಸಾಹಿತ್ಯದ ಮುಖ್ಯ ಕಾಳಜಿಯಾಗಿದೆ. ತಮ್ಮ ಪರಿಸರಕ್ಕೆ ಬರುವ ಪಶು, ಪಕ್ಷಿ, ಕ್ರಿಮಿ, ಕೀಟ, ಮರ, ಬಳ್ಳಿ, ಸಸ್ಯ, ಮನುಷ್ಯ ಮುಂತಾದವುಗಳನ್ನು ಸಾಹಿತ್ಯದ ಮುಖಾಂತರ ಅವರು ಅನ್ವೇಷಣೆಗೆ ಗುರಿ ಮಾಡುತ್ತಾರೆ. ಯಂಗುವನ ಪುಂಗಿ ಕಥೆಯಲ್ಲಿ ಯಂಗುವ, ಅವನ ಹೆಂಡತಿ, ನಂಟ, ಭಾವ, ಹಾವು, ಪುಂಗಿನಾದ ಇವುಗಳ ಅನ್ವೇಷಣೆಗೆ ತೊಡಗುತ್ತಾರೆ. ಈ ಕಥೆ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಹಾವು ಗೊಲ್ಲರ ಜನಾಂಗಕ್ಕೆ ಸೇರಿದ ಯಂಗುವ ಹಾಗೂ ನಿರೂಪಕ ಇಡೀ ಕಥೆಯ ಕೇಂದ್ರ ಬಿಂದುವಾಗಿರುತ್ತಾರೆ. ಇತರ ಪಾತ್ರಗಳು ಯಂಗುವನ ಪುಂಗಿ ಕಥೆ ಪುಂಗಿಯ ಸುತ್ತಲೇ ಗಿರಿಕಿ ಹೊಡೆಯುತ್ತವೆ. ಅವನು ಹಾವು ಹಿಡಿಯುವ ಬಗ್ಗೆ ಸಂದೇಹಗಳನ್ನು ಉಂಟು ಮಾಡಿದರೂ ಯಂಗುವನ ಜೊತೆಗೆ ಅವನ ಅವಿಭಾಜ್ಯ ಅಂಗವಾಗಿ ಪುಂಗಿ ಇರುವುದನ್ನು ಅದಿಲ್ಲದೆ ಅವನನ್ನು ಕಲ್ಪಿಸಲು ಸಾಧ್ಯವಿರಲಿಲ್ಲ.
ಎನ್ನುವಷ್ಟರ ಮಟ್ಟಿಗೆ ಇಲ್ಲಿ ಕಥೆಗಾರರು ಬರುತ್ತಾರೆ. ಯಂಗ್ವನ ಹೆಂಡತಿ ಸಾವಿಗೂ ದಾಸರ ಹಾವೇ ಕಾರಣವಿರಬಹುದು ಎನ್ನುವ ಸಂಶಯವೂ ಇಲ್ಲಿ ಮೂಡಿಬರುತ್ತದೆ. ಯಂಗ್ವ, ಹಾವು ಮತ್ತು ನಿರೂಪಕ ಇಡೀ ಕಥೆಯ ಕೇಂದ್ರಬಿಂದುಗಳಾಗಿ ಕಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ನಿರೂಪಕರ ಹಲವಾರು ಅನ್ವೇಷಣೆಗಳು ಕಥೆಗೆ ಕೇಂದ್ರಬಿಂದುಗಳಾಗಿ ಮೂಡಿಬಂದಿವೆ. ನಿರೂಪಕ ಯಂಗ್ವನನ್ನು ಮೊದಲ ಬಾರಿ ನೋಡಿದಾಗ ಆತ ತನ್ನ ಹೆಂಡತಿಯ ಶವದ ಹತ್ತಿರ ದುಃಖಿಸುತ್ತಾ ಕುಳಿತಿದ್ದ. ಅವನ ಹೆಂಡತಿ ಬಯಲಿನಲ್ಲಿ ಹಾಕಿದ್ದ ಗುಡಾರದ ಬಳಿ ಸತ್ತು ಬಿದ್ದಿದ್ದಳು. ದಾರಿ ಹೋಕರೆಲ್ಲ ಅಲ್ಲಿ ಸೇರಿದ್ದರು. ಯಂಗ್ವ ಅವನ ಹೆಂಡತಿಯ ಹೆಣದ ಬಳಿ ಹೋ ಎಂದು ಬೊಬ್ಬೆ ಮಾಡುತ್ತಾ ಅಳುತ್ತಿದ್ದ. ಯಂಗ್ವ ಆಗ ನಿರೂಪಕನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಪಕ್ಕದವರನ್ನು ಏನು ಸಮಾಚಾರ ಎಂದು ಕೇಳಿದರು. ಅವನ ಹೆಂಡ್ತಿನ ಯಾರೋ ಕಣಿ ಮಾಡಿದ್ದಾರೆ ಅಂತಾನಪ್ಪ. ಈ ಬಿಕನಾಸಿ ಹೆಂಗ್ಲನ್ನ ಹಾಡು ಹಗಲಲ್ಲಿ, ಅದು ಬಟ್ ಬಯಲಲ್ಲಿ ಯಾರು ಯಾತಕ್ಕೆ ಕಣಿ ಮಾಡ್ತಾರೆ ಹೇಳಿ. ಅವಳ ಹತ್ರ ಏನು ದುಡ್ಡಿದೆಯಾ, ದುಗ್ಗಾಣಿ ಇದೆಯಾ ಎಂದು ಅವರು ಉದ್ಧರಿಸಿದರು. ಪಕ್ಕ ನಿಂತೆ ಇನ್ನೊಬ್ಬ, ಕಣಿ ಅಲ್ಪ ಏನೂ ಅಲ್ಲ, ಆದರೆ ಅವಳ ಮೈಮೇಲೆ ಒಂದು ಚೂರಾದರೂ ಗಾಯ ಇರಲಿಲ್ಲವಾ, ನಿದ್ದೆ ಮಾಡಿದ ಹಂಗೆ ಮಲಗಿದ್ದಾಳೆ. ಈ ಸೂಳೆ ಮಗನೇ ಕುಪ್ಪೆ ಹಿಚುಕಿ ಈಗ ಬೊಬ್ಬೆ ಮಾಡಿರಬೇಕು ಎಂದ. ಮತ್ತೊಬ್ಬನಂತೂ ಅವನ ಗುಡಾರದ ತುಂಬ ಬುಟ್ಟಿ ಒಳಗೆ ಬಟ್ಟೆಗಂಟಿನಲ್ಲಿ 28 ತರಹದ ಹಾವು ಇರುವುದನ್ನು ತಿಳಿಸಿ ಅದರಲ್ಲಿ ಯಾವುದಾದರೊಂದು ಕಚ್ಚಿ ಅವಳು ಸತ್ತಿರಬೇಕೆಂದು ಸಂದೇಹ ವ್ಯಕ್ತಪಡಿಸಿದ. ಗುಡಾರದತ್ತ ನಿರೂಪಕ ದೃಷ್ಟಿ ಹಾಯಿಸಿದಾಗ ದೊಡ್ಡ ಹಾವೊಂದು ಹೊರಗೆ ಗುಡಿಸಲಿನ ಗೂಟಕ್ಕೆ ಸುತ್ತಿಕೊಂಡು ಮಲಗಿದ್ದು ಮಾತ್ರ ಕಂಡಿತು. ಅದು ಹೆಬ್ಬಾವು ಇರಬೇಕೆಂದಾಗ ಪಕ್ಕದಲ್ಲಿದ್ದವ ಅದು ದಾಸರ ಹಾವೆಂದು ತಿಳಿಸಿದ. ಗುಡಿಸಲಿನೊಳಗೆಲ್ಲ ಈ ಯಮದೂತರಂಥ ಹಾವುಗಳನ್ನು ತುಂಬಿಕೊಂಡು ಇಲ್ಲಿಯವರೆಗೂ ಅವನ ಹೆಂಡತಿ ಬದುಕಿದ್ದೇ ಒಂದು ಅಚ್ಚರಿಯಾಗಿ ಕಂಡಿತು. ಆದರೂ ಅವನ ಹೆಂಡತಿ ಸತ್ತಿದ್ದು ಹೇಗೆಂದು ಯಾರಿಗೂ ಸರಿಯಾಗಿ ಅರ್ಥವಾಗಲಿಲ್ಲ. ಒಟ್ಟಿನಲ್ಲಿ ಗಟ್ಟಿಮುಟ್ಟಾಗಿದ್ದ ಅವಳು ಸತ್ತದ್ದಂತೂ ನಿಜವಾಗಿತ್ತು. ಅಲ್ಲಿದ್ದ ಎಲ್ಲರ ಅಭಿಪ್ರಾಯವೂ ಹಾವು ಕಚ್ಚಿರಬೇಕು, ಇಲ್ಲ ಯಂಗ್ವನೇ ಕೊಲೆ ಮಾಡಿರಬೇಕು ಎಂದೇ ಇತ್ತು. ಯಂಗ್ವನ ಹಾವು ಕಚ್ಚಿ ಸತ್ತರೆ ಮೈ ನೀಲಿಗಟ್ಟುತ್ತದೆಂದು, ಇದು ಹಾವು ಕಚ್ಚಿದ್ದು ಅಲ್ಲವೇ ಅಲ್ಲವೆಂದು ಅವರ ಮಾತನ್ನು ಅಲ್ಲಗಳೆದ ಅವನ ಹುಯ್ಯಲಿಗೆ ಅಲ್ಲಿದ್ದವರೆಲ್ಲ ತಮ್ಮ ಜೇಬಿನಿಂದ ಕೊಂಚ ಕೊಂಚ ದುಡ್ಡು ತೆಗೆದು, ಹೋಗ್ಲಿ ಎಷ್ಟಾದರೂ ಹೆಣ್ಣೆಂಗೂ ತೀರೊಂಡಿದ್ದಾಳೆ, ಸರಿಯಾಗಿ ದರ್ಪಣ ಮಾಡು, ದುಡ್ಡು ಸಿಗಂತ ಹೋಗಿ ಕುಡಿಬೇಡ ಎಂದು ಹೇಳುತ್ತಾ ಕೊಟ್ಟಾಗ ನಿರೂಪಕನು ತನ್ನ ಜೇಬಿನಲ್ಲಿದ್ದ ಚಿಲ್ಲರೆ ತೆಗೆದುಕೊಟ್ಟು ಅಲ್ಲಿಂದ ನಿರ್ಗಮಿಸಿದ. ಯಂಗ್ವ ಮೊದಲ ಬಾರಿ ನಿರೂಪಕನ ತೋಟಕ್ಕೆ ಪುಂಗಿ ಊದಿ ಹಾವು ಹಿಡಿಯುತ್ತೇನೆಂದು ಬಂದಾಗ ಅವನನ್ನು ತೀವ್ರ ಗುಮಾನಿಯಿಂದ ನೋಡಿದೆ ಎಂದರು. ಪುಂಗಿ ಊದಿ ಹಾವನ್ನು ಕರೆದು ಹಿಡಿಯುತ್ತೇನೆಂದು ಹೇಳಿದಾಗ ಕಿವಿಯೇ ಇಲ್ಲದ ಹಾವುಗಳು ಪುಂಗಿಯ ಸಂಗೀತಕ್ಕೆ ಬರುತ್ತವೆ ಎನ್ನುವ ಅವನ ಮಾತನ್ನು ಒಪ್ಪಲಿಲ್ಲ. ಯಂಗ್ವ ಕೊಂಚವೂ ನಿರುತ್ಸಾಹನಾಗದೆ ತನ್ನ ಕೊಳಕಲು ಕೋಟಿನ ಜೇಬಿನಿಂದ ಯಾವ್ಯಾವ ಸರ್ಟಿಫಿಕೇಟ್ಗಳನ್ನು ತೆಗೆದು ತಾನು ಎಂತೆಂಥ ಘಟಸರ್ಪಗಳನ್ನು ಹಿಡಿದು ಅವರಿಂದ ಇನಾಮು ಪಡೆದುಕೊಂಡಿದ್ದನ್ನು ವಿವರಿಸಿದ. ಅವತ್ತು ಯಂಗ್ವ ಪುಂಗಿ ಊದಿ ಹಲವಾರು ಹಾವುಗಳನ್ನು ನಿರೂಪಕನ ಮನೆಯ ಪಕ್ಕದಲ್ಲಿ ಹಿಡಿದು ಬಿಟ್ಟ. ಕಟ್ಟು ಹಾವು, ನಾಗರ ಹಾವು, ಕೊಳಕುಮಂಡಲ ಇತ್ಯಾದಿ 4 ಬಗೆಯ ಹಾವುಗಳನ್ನು ಹಿಡಿದು ಹಲ್ಲು ಮುರಿದು ತನ್ನ ಬುಟ್ಟಿಗೆ ತುಂಬಿಕೊಂಡ. ಮನೆಯ ಪಕ್ಕದಲ್ಲಿ ತರಗಲೆಗಳ ಅಡಿಯಿಂದ ಹೂವಿನ ಕುಂಡಗಳ ಪಕ್ಕದಿಂದ ಅವನು ಹಾವನ್ನು ಬಾಲ ಹಿಡಿದು ಈಚೆಗೆ ಎಳೆದಿದ್ದನ್ನು ನೋಡಿ ನಿರೂಪಕ ಕಂಗಾಲಾಗಿ ಹೋದ. ಎಂಥ ಅಪಾಯಕರ ಸನ್ನಿವೇಶದಲ್ಲಿ ಬದುಕುತ್ತಿದ್ದೇನೆ ಎಂದು ಚಿಂತಿಸಿ ಅವನಿಗೆ ಆಗಾಗ ಬಂದು ಇಲ್ಲಿರುವ ಹಾವುಗಳನ್ನು ಹಿಡಿದು ಹೋಗು ಮಹಾರಾಯ ಎಂದು ಹೇಳಿದ. ಅವನ ಕಣ್ಣಿಗೆ ಒಂದೂ ದಿನವೂ ಕಾಣದಿದ್ದ ಈ ಭಯಂಕರ ವಿಷದ ಹಾವುಗಳು ಅಲ್ಲಿ ಹೇಗೆ ಅಡಗಿದ್ದವು ಎಂಬುದು ಆಶ್ಚರ್ಯದ ಮಾತಾಗಿತ್ತು. ಕೊಲೆಗಡುಕನಂತೆ ಕಾಣುತ್ತಿದ್ದ ಯಂಗ್ವ ಈಗ ಜೀವರಕ್ಷಕನಾಗಿ ನಿರೂಪಕನಿಗೆ ಕಾಣತೊಡಗಿದ. ಪುಂಗಿ ಊದಿ ಹಾವು ಹಿಡಿದ ಹೆಂಗೋನ ಚಮತ್ಕಾರವನ್ನು ಪವಾಡ ನೋಡಿದವನಂತೆ ನಿರೂಪಕ ನೋಡಿ ಅದನ್ನು ಇತರರಿಗೆ ತಿಳಿಸಹೋದಾಗ ಕೇಳಿದ ಒಬ್ಬೊಬ್ಬರು ಒಂದೊಂದು ತರಹ ಅನುಮಾನಗಳನ್ನು ಇವನ ತಲೆಯಲ್ಲಿ ತುಂಬುತ್ತಾರೆ. ಕರಿಯಪ್ಪನಂತೂ ನಿಮ್ಮತ್ರ ಕಾಸು ಕಿತ್ತೋಳದಕ್ಕೆ ಇವೆಲ್ಲ ಕಣ್ಣಟ್ಟು ಮಾಡ್ತಾನೆ,
ನಮ್ಮತ್ರ ನೋಡೋಣ ಊದ್ಲಿ ಅವನ ಪುಂಗಿನ ಎಂದು ಯಂಗ್ವನನ್ನು ಜರೆಯುತ್ತಾನೆ. ಕಣ್ಣೆಟ್ಟು ಅಂದರೇನೋ ಕರಿಯಪ್ಪ, ಅವನು ಹಾವು ಹಿಡಿದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಎಂದಾಗ, ಕಣ್ಣೆಟ್ಟು ಅಂದರೆ ಮತ್ತೇನಿಲ್ಲ, ಪುಂಗಿ ಊದುತ್ತಾ ಮೋಡಿ ಹಾಕ್ತಾನೆ. ನಿಮ್ಮ ಕಣ್ಣಿಗೆ ಅವನ ಕೈಯಾಗಿರೋ ಬೀಳು, ಬಳೆ, ಹಗ್ಗ ಎಲ್ಲ ಹಾವು ಥರ ಕಾಣ್ತಿದೆ ಅಷ್ಟೇ ಎಂದ. ಅಂದರೆ ಅವನ ಅರ್ಥದಲ್ಲಿ ಯಂಗ್ವ ಅವನಿಗೆ ತಾತ್ಕಾಲಿಕ ಮತಿಭ್ರಮಣೆ ಆಗುವ ಹಾಗೆ ಮಾಡಿದ್ದಾನೆ ಎಂದಾಗುತ್ತಿತ್ತು. ಮತ್ತೊಬ್ಬ, ಅವನು ಸಾಕಿದ ಹಾವನ್ನು ತಂದು ಮೊದಲೇ ನಿಮ್ಮ ಮನೆ ಹತ್ತಿರ ಗೊತ್ತಿಲ್ಲದೆ ಹಾಗೆ ಬಿಟ್ಟಿರುತ್ತಾನೆ. ಆಮೇಲೆ ಬಂದು ಪುಂಗಿ ಊದಿ ಅವನ್ನೇ ಹಿಡಿತಾನೆ. ಕಾಡಿನ ಹಾವುಗಳು ಮನುಷ್ಯರು ಕರೆದರೆ ಎಲ್ಲಾದರೂ ಬಂದು ಹಲ್ಲು ಕೇಳಿಸ್ಕೊತಾವ, ಹೊಟ್ಟೆಪಾಡಿಗೆ ಇವೆಲ್ಲ ಆಟ ಕಾಡ್ತಾನೆ ಅವನು ಎಂದು ಬಿಟ್ಟರು. ಮತ್ತೊಬ್ಬನಂತೂ ಸೊಂಟದಲ್ಲಿ ಹಾವು ಸುತ್ತಿಕೊಂಡಿದ್ದಾನೆ. ಪುಂಗಿ ಊದುತ್ತಾ ನೀವು ಅತ್ತಾಗಿತ್ತಾಗ ನೋಡಿದಾಗ ಮೆಲ್ಲಗೆ ಅದನ್ನು ಬಿಟ್ಟು ಆಮೇಲೆ ಹಿಡಿತಾನೆ. ನೀವೇನು ಅವನ ಮೈ, ಕೈ, ಸೊಂಟ ಎಲ್ಲ ಮುಟ್ಟಿ ನೋಡಿ ಪರೀಕ್ಷೆ ಮಾಡಿದ್ದೀರಾ ಎಂದನು. ಸಂಶೋಧನಾ ಕೇಂದ್ರದ ವಿಜ್ಞಾನಿ ಮಿತ್ರರು ಹಾವು ಸಂಗೀತ ಕೇಳಿ ಹತ್ತಿರ ಬರೋವೆ ಅಂತ ಅವನು ಹೇಳಿದರೆ ನೀವು ನಂಬಿರಲ್ಲ. ಹಾವಿಗೆ ಕೇಳೋದಕ್ಕೆ ಕಿವಿಯೇ ಇಲ್ಲ ಅನ್ನೋ ಸಿಂಪಲ್ ಫ್ಯಾಕ್ಟ್ ನಿಮಗೆ ಹೊಳಿಲಿಲ್ವಾ ಎಂದು ಅಪಹಾಸ್ಯ ಮಾಡಿಬಿಟ್ಟರು. ನಿರೂಪಕನಿಗೆ ಆವರೆಗೂ ತಮ್ಮ ಮನೆ ಬಳಿಯಿದ್ದ ಆ ಭೀಕರ ವಿಷಸರ್ಪಗಳನ್ನು ಹಿಡಿದು ತನ್ನನ್ನು ದುರ್ಮರಣದಿಂದ ರಕ್ಷಿಸಿದನಲ್ಲ ಎಂದು ಯಂಗ್ವನ ಬಗ್ಗೆ ಇದ್ದ ಕೃತಜ್ಞತೆ ಎಲ್ಲ ಇವರು ಬಿತ್ತಿದ ಸಂಶಯಗಳಿಂದ ಕರಗತೊಡಗಿತು. ಯಂಗ್ವನ ಚುರುಕು ಮಾತು, ಚಟುವಟಿಕೆ, ಚಾಲಾಕುಗಳನ್ನು ಗಮನಿಸಿದ್ದ ನಿರೂಪಕನಿಗೆ ಯಂಗ್ವ ಮೋಸಗಾರನಿದ್ದರೂ ಇರಬಹುದು ಎಂದೆನಿಸಿತು. ನಾಗರ ಹಾವು ಹಿಡಿದರೆ 1 ರೂಪಾಯಿ, ಇತರ ಹಾವುಗಳನ್ನು ಹಿಡಿದರೆ 8 ಎಂದು ಮಾತಾಡಿ ನಿರೂಪಕನ ಹತ್ತಿರ ಯಂಗ್ವ ಈಗಾಗಲೇ 4-6 ರೂಪಾಯಿ ಕಿತ್ತಿದ್ದ. ದುಡ್ಡು ಹೋಗಿದ್ದಕ್ಕೆ ಅವನಿಗೆ ಚಿಂತೆ ಇರಲಿಲ್ಲ. ಆದರೆ ತನಗೆ ಮಂಕು ಬೂದಿ ಎರಚಿ ಮೋಸ ಮಾಡಿದ್ದನಲ್ಲ ಎಂಬುದು ಮನಸ್ಸಿನಲ್ಲಿ ಕಾಡತೊಡಗಿತ್ತು. ಯಂಗ್ವ ಹೊಟ್ಟೆಪಾಡಿಗಾಗಿ ಬಂದು ಹಾವು ಹಿಡಿದು ಹೋಗಿದ್ದು ನಿಧಾನವಾಗಿ ಅವನಲ್ಲಿ ಅನೇಕ ತಾತ್ವಿಕ ಸಮಸ್ಯೆಗಳನ್ನು ಎಳಿಸತೊಡಗಿತು. ಇನ್ನೊಮ್ಮೆ ಅವ ತನ್ನ ಹತ್ತಿರ ಬಂದರೆ ಅವನ ಕಣ್ಣಟ್ಟನ್ನು ಬಯಲು ಮಾಡಿ ಅವನಿಗೆ ಚೆನ್ನಾಗಿ ಉಗಿದು 1 ಪೈಸಾ ಸಹ ಹಣ ಕೊಡದೆ ಓಡಿಸಬೇಕೆಂದು ನಿಶ್ಚಯಿಸಿದ. ಅವನನ್ನು ಯಾವ ರೀತಿಯಲ್ಲಿ ಪರೀಕ್ಷೆಗೆ ಒಡ್ಡಬೇಕೆಂದು ಗೆಳೆಯರಾದ ಕೀಟಶಾಸ್ತ್ರಜ್ಞ ಸಿದ್ದಪ್ಪಾಜಿ ಬಳಿ ಸಮಾಲೋಚನೆ ನಡೆಸಿದ. ಅವನು ಹಾವು ಹಿಡಿಯುವುದರ ಫೋಟೋ ತೆಗೆಯಬೇಕೆಂದು ಮನುಷ್ಯರ ಕಣ್ಣುಗಳಿಗೆ ಮೋಡಿ ಹಾಕಿದರೂ ಕ್ಯಾಮರಾ ಲೆನ್ಸಿಗೆ ಮೋಸ ಮಾಡಲು ಸಾಧ್ಯವಿಲ್ಲವೆಂದು ನಿರ್ಧರಿಸಿದ. ಅವನ ಮೋಸವನ್ನು ಬಯಲು ಮಾಡಬೇಕೆಂದು ಕಾಯುತ್ತಿದ್ದಾಗ ಒಮ್ಮೆ ಸಕಲೇಶಪುರದಲ್ಲಿ ಕಂಡ. ಅಲ್ಲಿ ರಸ್ತೆ ಪಕ್ಕ ಗಿಡಮೂಲಿಕೆಗಳ ರಾಶಿ ಹಾಕಿ ತುರುಗಜ್ಜಿ, ಇಸಬು, ಹಾವು ಕಚ್ಚಿದ್ದಕ್ಕೆ ಔಷಧ ಎಂದು ಭಾಷಣ ಬಿಗಿಯುತ್ತಿದ್ದ. ಅವನ ಒಣ ಪಕ್ಕದಲ್ಲಿ ಹದ ಹಾಕಿದ ಹಾವಿನ ಚರ್ಮಗಳು ಉದ್ದಕ್ಕೆ ಹಾಸಿದ್ದವು. ಅವನ ಪಕ್ಕದಲ್ಲೇ ದಾಸರ ಹಾವು ದೊಡ್ಡ ಮೂಟೆಯಂತೆ ಪಿಂಡಿ ಸುತ್ತಿಕೊಂಡು ಬಿದ್ದಿತ್ತು. ಅದಂತೂ ಯಾವ ಚಲನೆಯೂ ಇಲ್ಲದ ನಿರ್ಜೀವ ಜಂತುವಿನಂತೆ ಕಾಣುತ್ತಿತ್ತು. ಅದರ ಸುತ್ತಿನೊಳಗಿಂದ ಇಣುಕುತ್ತಿದ್ದ ತಲೆಯ ತುದಿಯಲ್ಲಿ ಆಗಾಗ ಮಿಂಚಿನಂತೆ ಹೊರಬರುತ್ತಿದ್ದ ಸೀಳು ನಾಲಿಗೆಯೊಂದೇ ಅದರ ಸಜೀವತೆಗೆ ಸಂಕೇತವಾಗಿತ್ತು. ಅದನ್ನು ನೋಡಲು ಬಂದವರಿಗೆಲ್ಲ ಏನನ್ನಾದರೂ ಹೇಳಿ ಗಿಡಮೂಲಿಕೆ ಮಾರಲು ಯತ್ನಿಸುತ್ತಿದ್ದ. ಒಮ್ಮೆ ನಿರೂಪಕ ಯಂಗ್ವ ಹಾವು ಹಿಡಿಯುವುದನ್ನು ಪರೀಕ್ಷಿಸಲೇಬೇಕೆಂದು ನಿರ್ಧರಿಸಿ ಅವನನ್ನು ಕರೆಸಿದ. ಅವನು ಪುಂಗಿ ಊದುತ್ತಿರಬೇಕಾದರೆ ಮಾರಣ್ಣನನ್ನೂ ಪ್ಯಾರನನ್ನೂ ಕರೆದು ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಾವಲಿಗೆ ನಿಲ್ಲಿಸಿ, ಇವನ ಪುಂಗಿ ಸಂಗೀತಕ್ಕೆ ನಿಜಕ್ಕೂ ಹಾವು ಬರುತ್ತದೆಯೋ ಇಲ್ಲ ಏನಾದರೂ ಮೋಸ ನಡೆಯುತ್ತದೆಯೋ ಕಣ್ಣಿಟ್ಟು ನೋಡಿರಿ ಎಂದು ಹೇಳಿದ. ತಾನು ಇಷ್ಟೊಂದು ಜಾಗರೂಕತೆ ವಹಿಸಿರುವುದರಿಂದ ಹೋದ ಸಾರಿಯಷ್ಟು ಸುಲಭದಲ್ಲಿ ಈ ಸಾರಿ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ. ಇವನ ಕಳ್ಳಾಟ ಬಯಲಾಗುತ್ತದೆ, ಇಲ್ಲವೇ ಅವನು ಹಾವು ಹಿಡಿಯದೆ ಹಿಂದಿರುಗಬೇಕಾಗುತ್ತದೆ ಎಂದು ಯಂಗ್ವ ಅತ್ತಿತ್ತ ಹಲವು ದಿಕ್ಕುಗಳಿಗೆ ಪುಂಗಿ ಊದುತ್ತಿದ್ದವನು ಕೊಂಚ ಹೊತ್ತಿನ ಅನಂತರ ಒಂದೇ ದಿಕ್ಕಿಗೆ ಊದತೊಡಗಿದ. ಹಾವು ಬರಲೇ ಇಲ್ವಲ್ಲ ಎಂದು ಚುಡಾಯಿಸಿದಾಗ, ಅಯ್ಯಯ್ಯೋ ಇತ್ತಾಗೆ ಬನ್ನಿ ನೋಡಿ, ನಿಮ್ಮ ಕಾಲಡಿಲಿ ಹಾವು, ನಾಗರ ಹಾವು ಎಂದು ಕೂಗಿದ.
ನಿರೂಪಕ ಬೆಚ್ಚಿ ಬಿದ್ದು ಯಂಗುವನ ಕಡೆ ನೆಗೆದು ಅಲ್ಲಿಂದ ನೋಡಿದಾಗ ಆತ ನಿಂತಲ್ಲಿಂದ ಒಂದೇ ಒಂದು ಮಾರು ದೂರದಲ್ಲಿ 6 ಅಡಿ ಉದ್ದದ ಗೋಧಿ ನಾಗರ ಹಾವೊಂದು ಆತ ನೆಗೆಯುತ್ತಲೂ ಗಾಬರಿಯಾಗಿ ಟಸ್ ಎನ್ನುತ್ತಾ ಹೆಡೆ ಬಿಚ್ಚಿತು. ನಾಗರ ಹಾವು ಎತ್ತಿದ್ದ ಹೆಡೆ ಇಳಿಸದೆ ಅತ್ತುತ್ತ ನೋಡುತ್ತಾ ಟಸ್ ಎನ್ನುತ್ತಿತ್ತು. ಹಾವನ್ನು ಹಿಡಿಯಲು 5 ರೂಪಾಯಿಯ ಇನಾಮು ಕೇಳಿದ. ಬೇಕಾದರೆ ಆ ಮೂವರೇ ಅದನ್ನು ಹಿಡಿಯಬಹುದೆಂದು ಹಾವು ಹೆಡೆ ಎತ್ತಿಕೊಂಡೇ ಮೆಲ್ಲನೆ ಸೌದರಾಶಿಯ ಹತ್ತಿರ ಸರಿಯತೊಡಗಿದಾಗ ಮಾರ ಪ್ಯಾರ ಅದನ್ನು ಹಿಡಿಯುವ ಗೋಜಿಗೆ ಹೋಗುವುದಿಲ್ಲವೆಂದಾಗ ನಿರೂಪಕ 5 ರೂಪಾಯಿ ಇನಾಮು ಕೊಟ್ಟು ಹಾವನ್ನು ಹಿಡಿಸುತ್ತಾನೆ. ಹಾವು ಹಿಡಿಯುವುದರಲ್ಲಿ ಚಾಣಾಕ್ಷನಾಗಿದ್ದ ಯಂಗ್ವ ಹಾವು ಹಿಡಿಯುತ್ತಿದ್ದಾಗ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತು ಹೋಗುತ್ತಾನೆ. ಈ ವಿಷಯ ನಿರೂಪಕನಿಗೆ ಅವನ ಮನೆಗೆ ಬಂದ ಹಾವುಗೊಲ್ಲರ ಯಂಗ್ವನ ಭಾವನಿಂದ ತಿಳಿದು ಬರುತ್ತದೆ. ನಾಗರ ಹಾವಿನ ತಲೆ ಹಿಡಿಯುವುದರ ಬದಲು ಅದರ ಕುತ್ತಿಗೆ ಹಿಡಿದಾಗ ಜ್ವರದಲ್ಲಿ ನರಳುತ್ತಿದ್ದ ಯಂಗ್ವ ಕೆಲವೇ ಗಂಟೆಯೊಳಗೆ ಸತ್ತು ಹೋಗಿದ್ದ ಈ ಕಥೆಯಲ್ಲಿ ಹಾವು ಹಿಡಿಯುವ ಯಂಗ್ವ ಮತ್ತು ಆತನ ಪುಂಗಿ ಪ್ರಧಾನವಾಗುತ್ತದೆ. ಯಂಗ್ವನ ಪುಂಗಿಯನಾದ ಓದುಗರ ಕರ್ಣಪಟಲದಲ್ಲಿ ಉಳಿಯುತ್ತದೆ. ಹೀಗಾಗಿಯೇ ಕತೆ ಪುಂಗಿಯ ಸುತ್ತಲೂ ಗಿರಕಿ ಹೊಡೆಯುತ್ತದೆ. ತಮ್ಮ ಭಾಗದ ನಿಸರ್ಗದಲ್ಲಿನ ಹಾವುಗಳ ಬಗ್ಗೆ ಕತೆಗಾರರು ಜೀವಂತ ಚಿತ್ರಣವನ್ನು ನೀಡುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈಗಾಗಲೇ ವಿಡಿಯೋ ತುಂಬ ದೊಡ್ಡದಾಗಿದೆ, ಹೆಚ್ಚೇನು ಹೇಳೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.